ಬೆಸ್ಟ್ ಬ್ರಾಂಚ್ ಚಾನೆಲ್ ವೀಕ್ಷಿಸುವ ಎಲ್ಲರಿಗೂ ನಮಸ್ಕಾರ. ವೀಕ್ಷಕರೇ, ಇವತ್ತು ನಾನು ಹೋಟೆಲ್ ಸ್ಟೈಲಿನಲ್ಲಿ ಸ್ಪೆಷಲ್ ಆದ ಗ್ರೀನ್ ಕಬಾಬ್ ರೆಸಿಪಿಯನ್ನು ಶೇರ್ ಮಾಡಲು ಬಂದಿದ್ದೇನೆ. ತುಂಬ ಟೇಸ್ಟಿ ಹಾಗೂ ಡಿಫ್ರೆಂಟ್ ಆದ ರೆಸಿಪಿ ಇದೆ ವೀಕ್ಷಕರೇ. ಇದು ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿಗೆ ನಾನು 600 ಗ್ರಾಮ್ ಚಿಕನನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಈಗ ನಾವು ಮೊದಲು ಕಬಾಬಿಗೆ ಹಾಕಲು ಸೀಕ್ರೆಟ್ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರಿಗೆ 6 ಹಸಿಮೆಣಸನ್ನು ಹಾಕ್ತೀನಿ. ಕಟ್ ಮಾಡಿರೋ ಅರ್ಧ ಉಳ್ಳಾಗಡ್ಡೆ, ಅರ್ಧ ಮುಟ್ಟಿಯಷ್ಟು ಕೊತ್ತಂಬರಿ, ಅರ್ಧ ಮುಟ್ಟಿಯಷ್ಟು ಪುದೀನನ ಹಾಕಿ ಇದರ ಜೊತೆ 2 ಟೇಬಲ್ ಸ್ಪೂನ್ ನೀರನ್ನು ಆ್ಯಡ್ ಮಾಡಿ ಫೈನಾಗಿ ಪೇಸ್ಟ್ ಮಾಡ್ತೀನಿ. ನೆನಪಿಡಿ ವೀಕ್ಷಕರೇ, ಇದಕ್ಕೆ ನೀರನ್ನು ಜಾಸ್ತಿ ಆ್ಯಡ್ ಮಾಡಬೇಡಿ, ಏಕೆಂದರೆ ಪೇಸ್ಟ್ ತೆಳುವಾದರೆ ಕಬಾಬ್ ಎಣ್ಣೆಯಲ್ಲಿ ಹುರಿಯುವಾಗ ಮಸಾಲೆ ಬಿಟ್ಕೊಳ್ಳುತ್ತೆ. ಇವಾಗ ಚಿಕನನ್ನು ಮ್ಯಾರಿನೇಷನ್ ಮಾಡಬೇಕು. ಅದಕ್ಕೆ ನಾವು ಈಗ ಮೊದಲು ತಯಾರಿಸಿದ ಗ್ರೀನ್ ಪೇಸ್ಟನ್ನು ಹಾಕೋಣ. ಕಲರ್ ಚೆನ್ನಾಗಿ ಬರಲಿಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಗ್ರೀನ್ ಫುಡ್ ಕಲರ್ ಹಾಕ್ತಿದ್ದೀನಿ. ಬಟ್ ಇದಕ್ಕೆ ನೀವು ಕಲರ್ ಹಾಕದೇ ಇದ್ದರೂ ಕೂಡ ಕಲರ್ ಗ್ರೀನ್ ಆಗೇ ಬರುತ್ತೆ. ಸೊ ಇದು ಆಪ್ಷನಲ್ ಇದೆ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಜೀರಾ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್, ಇಲ್ಲಿ ನಾನು ಒಂದು ದೊಡ್ಡ ಸೈಜಿನ ಲಿಂಬು ಹಣ್ಣಿನ ರಸವನ್ನು ಹಾಕ್ತಿದ್ದೀನಿ. ಈ ರೆಸಿಪಿಯಲ್ಲಿ ಖಾರ ಹಾಗೂ ಹುಳಿಯ ಕನ್ಸಿಸ್ಟೆನ್ಸಿನೇ ಮೇನ್ ಇರೋದು. ಮಿಕ್ಸ್ ಮಾಡಿದ ನಂತರ ನಿಮಗೆ ಹುಳಿ ಕಡಿಮೆ ಅನಿಸಿದರೆ ಮತ್ತೆ ಸ್ವಲ್ಪ ಲಿಂಬು ರಸವನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಚಿಕನನ್ನು ಇಂಗ್ರೀಡಿಯೆಂಟ್ಸ್ ಜೊತೆ ಸರಿಯಾಗಿ ಮಿಕ್ಸ್ ಮಾಡಿದ್ದೀನಿ. ನಾನಿಲ್ಲಿ ಮೊದಲು ಚಿಕನ್ನೊಳಗೆ ಮಸಾಲೆ ಸರಿಯಾಗಿ ಇಳಿಲಿ ಅಂತ ಹಿಟ್ಟನ್ನು ಮೊದಲೇ ಹಾಕಲಿಲ್ಲ. ಸೊ ಇವಾಗ ಇದು ಸರಿಯಾಗಿ ಮಸಾಲೆ ಜೊತೆ ಮಿಕ್ಸ್ ಆಗಿದೆ. ಈಗ ನಾನು ಇದಕ್ಕೆ 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕ್ತೀನಿ. 3 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ವೀಕ್ಷಕರೇ, ಹಿಟ್ಟನ್ನು ಹಾಕಿದ ನಂತರ ಉಪ್ಪು ಹಾಗೂ ಹುಳಿ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ. ಸೊ ನಿಮಗೇನಾದರೂ ಕಡಿಮೆ ಅನಿಸಿದರೆ ರುಚಿಗೆ ತಕ್ಕಷ್ಟು ಲಿಂಬೆ ರಸ ಹಾಗೂ ಉಪ್ಪನ್ನು ಆ್ಯಡ್ ಮಾಡಿ. ಇದು ಮಿಕ್ಸ್ ಆಗಿದೆ. ಇದನ್ನು 30 ನಿಮಿಷದವರೆಗೆ ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗಲು ಬಿಡೋಣ. ನಿಮಗೆ ಸಮಯವಿದ್ದಲ್ಲಿ 1 ರಿಂದ 2 ಗಂಟೆಯವರೆಗೂ ಮ್ಯಾರಿನೇಟ್ ಮಾಡಲು ಇಡಬಹುದು. ಇದರಿಂದ ಚಿಕನ್ ತಿನ್ನಲು ಜ್ಯೂಸಿ ಹಾಗೂ ಸಾಫ್ಟಾಗಿ ಇರುತ್ತೆ. ಎಣ್ಣೆ ಕಾದಿದೆ. ಇಲ್ಲಿ ನಾನು ಫ್ಲೇಮನ್ನು ಮೀಡಿಯಮ್ನಲ್ಲಿಟ್ಟು ಒಂದೊಂದಾಗಿ ಚಿಕನ್ ಪೀಸಸನ್ನು ಹಾಕ್ತೀನಿ. ಚಿಕನ್ ಪೀಸ್ ಹಾಕಿದ ಮೇಲೆ ಅದನ್ನು 2 ನಿಮಿಷದವರೆಗೆ ಡಿಸ್ಟರ್ಬ್ ಮಾಡಬೇಡಿ. ನೆನಪಿಡಿ ವೀಕ್ಷಕರೇ, ಫಸ್ಟ್ ಬ್ಯಾಚ್ ಚಿಕನ್ ಫ್ರೈ ಮಾಡಿ ತೆಗೆದ ಮೇಲೆ ಎಣ್ಣೆನ ಕಾಯಲು ಬಿಟ್ಟು ಸೆಕೆಂಡ್ ಬ್ಯಾಚ್ ಚಿಕನ್ ಹಾಕಿ ಫ್ರೈ ಮಾಡಿ. ಇಲ್ಲದಿದ್ದರೆ ಚಿಕನ್ನಿನ ಕೋಟಿಂಗ್ ಬಿಟ್ಟುಕೊಳ್ಳೋ ಚಾನ್ಸಸ್ ಇರುತ್ತೆ. ವೀಕ್ಷಕರೇ, ನಮ್ಮ ಚಾನೆಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದಾದರೆ ವಿಡಿಯೋನ ಲೈಕ್, ಶೇರ್ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಅದರಿಂದ ನಾವು ಬಿಡುವ ಹೊಸ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಹಳೆ ವಿಡಿಯೋಸಲ್ಲಿ ಅನೇಕ ಥರದ ರುಚಿಕರವಾದ ಕಬಾಬ್ ವಿಡಿಯೋಸನ್ನು ಶೇರ್ ಮಾಡಿದ್ದೀನಿ. ನೀವು ಬೇಕಿದ್ದಲ್ಲಿ ನಮ್ಮ ಚಾನೆಲ್ನಲ್ಲಿ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ವೀಕ್ಷಕರೇ, ಈಗ ನಮ್ಮ ಟೇಸ್ಟಿಯಾದ ಗ್ರೀನ್ ಚಿಕನ್ ಕಬಾಬ್ ಸರ್ವ್ ಮಾಡಲು ರೆಡಿಯಾಗಿದೆ. ವೀಕ್ಷಕರೇ, ಖಂಡಿತ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗೆ ಅನಿಸ್ತು ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.